ನನ್ಗೊಂದು ಅವಕಾಶ ಕೊಡು ಮಲ್ಲಿ. ನಿನ್ನನ್ನ ಸಾಯಿಸೋದಿಲ್ಲ ಅಂತ ಮಾತು ಕೊಟ್ಟಿದ್ದಕ್ಕೆ ನಿನ್ನನ್ನ ಏನು ಮಾಡದೆ ಬಿಡ್ತಾ ಇದ್ದೀನಿ. ಈ ಮದ್ವೆನ ಹಾಳು ಮಾಡೋದಿಕ್ಕೆ ಏನಾದ್ರೂ ಕುತಂತ್ರ ಮಾಡಿದ್ರೆ ನಿನ್ನನ್ನ ನಿರ್ದಾಕ್ಷಿಣ್ಯವಾಗಿ ಸಾಯಿಸ್ತೀನಿ. ಈ ಮಲ್ಲಿ ಇಲ್ಲಿರೋವರೆಗೂ ಆ ಕಾರ್ ಕೋಟಕ ಇಲ್ಲಿಗೆ ಬರೋಕ್ಕಾಗಲ್ಲ. ಬರೋಕ್ಕಾಗದೆ ಹೋದಾಗ ಅರ್ಜುನ್ನ ಸಾಯಿಸೋಕ್ಕಾಗಲ್ಲ. ಏನಾದ್ರೂ ಮಾಡಿ ಕಾರ್ ಕೋಟಕನ ಕೈಯಿಂದ ಅರ್ಜುನ್ನ ಸಾಯಿಸ್ಬೇಕು. ಈ ಮದುವೆ ನಡೀದೇ ಇರೋ ಹಾಗೆ ನಿಲ್ಲಿಸ್ಬೇಕು. ಕಾರ್ ಕೋಟಕ ಇಲ್ಲಿಗೆ ಬಂದ್ರೂನು ಈ ಮಲ್ಲಿನ ಎದುರಿಸಿ ಅವನ ಕೈಯಲ್ಲಿ ನಿಲ್ಲೋಕ್ಕಾಗಲ್ಲ. ಮಲ್ಲಿ ಗೊತ್ತಾಗದೇ ಇರೋ ಹಾಗೆ ಆ ಕಾರ್ ಕೋಟಕನ್ನ ಇಲ್ಲಿಗೆ ಹೇಗೆ ಕರ್ಸೋದು? ಏನಾಯ್ತು ಕಾರ್ಕೋಟಕ? ನನಗೆ ಹೇಳಿದ ಕೆಲಸ ಮಾಡೋದಿಕ್ಕಾಗ್ಲಿಲ್ಲ. ನನ್ನನ್ನು ಕ್ಷಮಿಸು ಮಾತೆ. ಯಾಕೆ ಮಾಡೋಕ್ಕಾಗ್ಲಿಲ್ಲ? ಹೆದರಿಕೆನಾ ಇಲ್ಲ ಸೋಮಾರಿತನನ? ಸೋಮಾರಿತನ ಅಲ್ಲ ಮಾತೆ. ಅಂದುಕೊಳ್ಳದೆ ಇರೋ ಸಮಸ್ಯೆಗಳು ಎದುರಾಯ್ತು. ಆ ಅರ್ಜುನ್ ಒಂಟಿಯಾಗಿದ್ದಾಗ ಬಿಟ್ರೆ, ಭೈರವಿ ಜೊತೆ ಇದ್ದಾಗ ಸಾಯಿಸೋದು ಅವನನ್ನ ಅಸಾಧ್ಯ. ಆ ಹುಡುಗಿ ಜಾತಕ ಅರ್ಜುನ್ಗೆ ರಕ್ಷಾ ಕವಚ ತರ ಕಾಪಾಡ್ತಾ ಇದೆ. ಯಾವುದೋ ಒಂದು ರೀತಿಯಲ್ಲಿ ಅವನನ್ನ ಮುಗಿಸೋಣ ಅಂತ ಅಂದ್ಕೊಂಡ್ರೆ ಆ ನಾಗಮ್ಮ ನನ್ನ ಪ್ರಯತ್ನಗಳಿಗೆಲ್ಲ ಅಡ್ಡ ಬಂದಿದ್ದು ಅಲ್ಲದೆ ನನಗೆ ಸಾಯಾಗಿ ಹೊಡೆದ್ಬಿಟ್ಲು ಮಾತೆ. ಅವ್ರ ತಂಟೆಗೇನಾದ್ರೂ ಹೋದ್ರೆ ನನ್ನ ಪ್ರಾಣನೇ ತೆಗಿತೀನಿ ಅಂತ ಹೆದರಿಸಿದ್ಲು ಮಾತೆ. ಮತ್ತೊಂದು ಸಾರಿ ಅವರಿಗೆ ಹಾನಿ ಮಾಡಲು ನೋಡಿದರೆ ನಿನ್ನ ಪ್ರಾಣ ತೆಗೆಯುವೆ. ಎಚ್ಚರಿಕೆ. ಆ ನಾಗಮ್ಮನ್ನ ಹೆದರಿಸೋದಿಕ್ಕೆ, ಆ ಅರ್ಜುನ್ನ ಕೊಲ್ಲೋದಿಕ್ಕೆ ನನಗಿರೋ ಶಕ್ತಿ ಸಾಲೋದಿಲ್ಲ. ನನಗಿನ್ನಷ್ಟು ಶಕ್ತಿ ಬೇಕು ಮಾತೆ. ಆ ನಾಗಮ್ಮನ್ನ ಸದೆ ಬಡಿಯೋದಿಕ್ಕೆ ನನಗೆ ಶಕ್ತಿ ಕರುಣಿಸು ಮಾತೆ. ಆ ನಾಗಮ್ಮನ್ನ ಅಷ್ಟು ಸುಲಭ ಅನ್ಕೋಬೇಡ ಕಾರ್ಕೋಟಕ. ಇಷ್ಟೊಂದು ಶಕ್ತಿ ತುಂಬಿರೋ ನಾನೇ ಆ ನಾಗಮ್ಮನ್ನ ಎದುರಿಸೋಕ್ ಆಗ್ತಾ ಇಲ್ಲ. ಅವಳ ಹತ್ರ ಹೋರಾಡಿ ನೀನು ಗೆಲ್ಲೋದ್ ಕಷ್ಟ. ಅವ್ರಿಗೆ ನೆಲೆಯಾಗಿರೋ ಆ ನಾಗಮ್ಮನ್ಗೆ ಪೆಟ್ಟು ಕೊಡದೆ ಹೊರತು ಅರ್ಜುನ್ನ ಸಾಯಿಸೋಕ್ಕಾಗಲ್ಲ. ಅದರಿಂದ ನೀನು ನಿನ್ನ ಕುಲಗುರುನ ಪೂಜಿಸಿ ವಿಶೇಷವಾದ ಶಕ್ತಿನ ಸಂಪಾದಿಸು. ಅದಾದ್ಮೇಲೆ ಆ ನಾಗಮ್ಮಂಗಿರೋ ದುರಹಂಕಾರನ ಹೇಗಿಳಿಸ್ಬೇಕು ಅಂತ ನಾನ್ ಹೇಳ್ತೀನಿ. ಹೋಗು, ಹೋಗಿ ನಿನ್ನ ಕುಲಗುರುನ ಪೂಜೆ ಮಾಡಿ ಪ್ರಸನ್ನನಾಗು. ಹೋಗು. ಆಗಲಿ ಮಾತೆ. ನಾನು ವೀರಭದ್ರನ್ಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು ಅಂದ್ರೆ ಅರ್ಜುನ ಭೈರವಿ ಮದುವೆ ನಡಿಬಾರ್ದು.
ನಡಿಬಾರ್ದು. ಇಂಥ ದಿವ್ಯ ಶಕ್ತಿ ಇರೋ ಸಂಜೀವಮಣಿ ನನ್ನ ಹತ್ರ ಇರೋದಕ್ಕಿಂತ ನಿಮ್ಮ ಹತ್ರ ಇರೋದೇ ಒಳ್ಳೆಯದು. ಇದು ನಿಮ್ಮ ಹತ್ರನೇ ಇರಲಿ ಸ್ವಾಮಿ. ಓಂ ನಮಃ ಶಿವಾಯ. ನಾನು ನಿನಗೋಸ್ಕರನೇ ಬಂದಿದ್ದೀನಿ. ನಿನ್ನ ಹತ್ರ ಮಾತಾಡಬೇಕು. ಬಾ ಅರ್ಜುನ್, ಬಾ ಅರ್ಜುನ್, ಬಾ ಅರ್ಜುನ್. ಸಿದ್ಧಪುರುಷ ನನ್ನ ಕರೆದ ಹಾಕಿ ಕನ್ಸು ಬೀಳ್ತಾ ಇದೆಯಲ್ಲ, ಯಾಕೆ? ನಿಜವಾಗ್ಲೂ ಬಂದಿದ್ದಾರಾ? ಬಂದಿರಲಿಲ್ಲ ಅಂದರೆ ನನ್ನ ಕನಸಿಗೆ ಯಾಕೆ ಬರ್ತಾ ಇದ್ರು? ಮಾವ, ಏನ್ ಮಾವ ಬೆಳ್ಬೆಳ್ಗೆನೆ ರೆಡಿ ಆಗ್ತಾ ಇದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ? ಸಿದ್ಧಪುರುಷರು ನನಗೋಸ್ಕರ ಬಂದ ಹಾಗೆ ನನ್ನ ಬಾ ಅಂತ ಕರೆದ ಹಾಕಿ ಅನ್ಸ್ಬಿತ್ತು. ಓಂ ನಮಃ ಶಿವಾಯ. ಅವ್ರನ್ನ ನೋಡಕ್ ಹೋಗ್ತಾ ಇದ್ದೀನಿ. ನಿನ್ಗೇನಾದ್ರೂ ಹುಚ್ಚ ಮಾವ? ಕನ್ಸಲ್ಲಿ ಅವ್ರು ಕರೆಯೋದೇನು, ನೀನ್ ಹೋಗೋದೇನು ಮಾವ? ನಮಗ್ ಬರೋ ಕನ್ಸೆಲ್ಲ ನಿಜ ಆಗುತ್ತೆ ಅನ್ಕೊಂಡಿದ್ಯಾ? ಆ ಸಿದ್ಧಪುರುಷರು ಯಾರು ಅಂತ ನನಗೆ ಗೊತ್ತಿಲ್ಲ. ಅಮ್ಮನಿಗೆ ಹುಷಾರಿಲ್ಲದೆ ಇದ್ದಾಗ ನಾವೇನೂ ಮಾಡೋಕ್ಕಾಗಲ್ಲ ಅಂತ ದೊಡ್ಡ ದೊಡ್ಡ ಡಾಕ್ಟ್ರೇ ಸುಮ್ಮನಾಗ್ಬಿಟ್ರು. ಆ ಟೈಮಲ್ಲಿ ಅನ್ಕೊಳ್ದೆ ಒಬ್ಬ ಸಿದ್ಧಪುರುಷರು ಅಲ್ಲಿಗೆ ಬಂದರು. ಅಮ್ಮನ ಬದುಕಿಸ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ರು. ಅವ್ರು ಹೇಳಿದ್ದು ಮಾಡ್ತಿದ್ದ ಹಾಗೆ ಅಮ್ಮ ಬದುಕುಳಿದ್ರು. ಅಷ್ಟು ದೊಡ್ಡ ಮಹಿಮೆ ಇರೋ ಸಿದ್ಧಪುರುಷರು ಕಾರಣ ಇಲ್ಲದೆ ಯಾರನ್ನೂ ಕರೆಯಲ್ಲ, ಕಾರಣ ಇಲ್ಲದೇನೆ ಯಾರಿಗೂ ಸಹಾಯ ಮಾಡಲ್ಲ. ಅಂಥ ವ್ಯಕ್ತಿ ಕನ್ಸಕ್ಕೆ ಬಂದು ನನ್ನ ಕರೆದಿದ್ದಾರೆ ಅಂದರೆ ಖಂಡಿತವಾಗ್ಲೂ ಅವ್ರು ನಮಗೋಸ್ಕರನೇ ಬಂದಿದ್ದಾರೆ ಭೈರವಿ. ನೀವ್ ಹೇಳ್ತಾ ಇರೋದು ನಿಜ ಮಾವ. ನನಗ್ ಹಾವು ಕಚ್ಚಿದಾಗ ಕೂಡ ಆ ಸಿದ್ಧಪುರುಷರೇ ಬಂದು ನಿತ್ಯ ಪೂಜೆಗಳನ್ನ ಮಾಡಿ ನನ್ನ ಬದುಕಿಸಿದ್ರು. ಅಂಥವ್ರನ್ನ ಭೇಟಿ ಮಾಡಿದ್ರೆ ತುಂಬಾ ಪುಣ್ಯ ಮಾವ. ನಾನು ನಿನ್ ಜೊತೆ ಬರ್ತೀನಿ. ಸರಿ, ಬಾ. ಆ ಸಿದ್ಧಪುರುಷ ಬರೋದು ನಿಜಾನೇ ಆಗಿದ್ರೆ ಆ ಮಣಿನ ತಗೊಂಡೇ ಬಂದಿರ್ತಾರೆ. ಸಿದ್ಧಪುರುಷರು ಅರ್ಜುನ್ನ ಯಾಕೆ ಬಾ ಅಂತ ಹೇಳಿದ್ರು? ಇವ್ರು ಅಲ್ಲಿಗೆ ಹೋಗಿ ಏನ್ ಕೇಳ್ತಾರೋ ತಿಳ್ಕೋಬೇಕು. ಹೋಗ್ತೀನಿ. ಅಲ್ಲಿ ಯಾರೋ ಇರೋ ಹಾಗಿದೆ. ಭೈರವಿ, ಅಲ್ಲಿ ನೋಡು, ಆ ಕಡೆ ಹೋಗೋಣ ಬಾ.
ಅವ್ರಿ ಸ್ವಾಮಿ, ನೀವು ಕರೆದ ಹಾಗೆ ನನಗೊಂದು ಕನಸು ಬಿದ್ದಿತ್ತು. ನನಗೆ ಬಂದ ಕನಸು ನಿಜಾನೋ ಅಲ್ವೋ ಅಂತ. ನಿನಗ್ ಬಂದಿದ್ದು ಕನಸಲ್ಲ, ನಾನೇ ಕೂಗಿದ್ದು. ನಿನಗೊಂದು ಅಮೂಲ್ಯವಾದ ವಿಷಯ ಹೇಳಬೇಕು, ಅದಕ್ಕೆ ಕರೆದಿದ್ದು. ಹೇಳಿ ಸ್ವಾಮಿ. ನಾನು ಹೇಳಿದ ಪ್ರಕಾರ ನಿಮ್ಮಮ್ಮನ್ನ ಬದುಕಿಸಿಕೊಳ್ಳೋಕೆ ಈ ಸಂಜೀವಿನಿ ಮಣಿನ ತಗೊಂಡು ಬಂದಿದ್ಯಾ? ಸಂಜೀವಿನಿ ಮಣಿ ನನ್ನ ಹತ್ರ ಭದ್ರವಾಗಿರ್ಲಿ ಅಂತ ಈ ಸಂಜೀವಿನಿ ಮಣಿನ ನನಗೆ ಕೊಟ್ಟಿದ್ಯಾ. ದಿವ್ಯ ಶಕ್ತಿ ಇರೋ ಈ ಮಣಿ ಆಚೆ ಇರೋದು ಶ್ರೇಯಸ್ಕರವಲ್ಲ ಅರ್ಜುನ್. ಈ ಸಂಜೀವ ಮಣಿಯನ್ನ ತಮ್ಮದಾಗಿಸ್ಕೊಳ್ಬೇಕು ಅಂತ ದುಷ್ಟ ಶಕ್ತಿಗಳು ಪ್ರಯತ್ನ ಮಾಡ್ತಾನೆ ಇದ್ದಾವೆ. ಇದು ಅವುಗಳ ಕೈ ಸಿಕ್ಕಿದ್ರೆ ನಡೆಯಬಾರದ ಅನರ್ಥ ನಡೆದು ಹೋಗುತ್ತೆ. ದೈವ ಸನ್ನಿಧಿಯಲ್ಲಿ ಇರಬೇಕಾದ ಈ ಮಣಿ ಮಾನವರ ಹತ್ತಿರ ಇರೋದು ಅನರ್ಥಕ್ಕೆ ಕಾರಣ. ಅದಕ್ಕೆ ಈ ಮಣಿನ ಎಲ್ಲಿಂದ ತಗೊಂಡು ಬಂದಿಯೋ ಮತ್ತೆ ಅದೇ ಸ್ಥಾನದಲ್ಲಿರು. ಇದನ್ನ ಹೇಳೋಕೆ ನಿನ್ನ ಬಾ ಅಂದಿತ್ತು. ತಗೋ. ತಗೊಂಡ್ ಬಂದಿರೋ ಮಣ್ಣಿನ ಮತ್ತೆ ದೇವಸ್ಥಾನದಲ್ಲಿ ಇಟ್ಬಿಡ್ತಾನ ಏನು? ಆ ಮಣಿನ ಸ್ವಂತ ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ತಾ ಇದ್ರೆ ದೇವಸ್ಥಾನದಲ್ಲಿ ಇಡು ಅಂತಿದಾರಲ್ಲ, ಯಾಕೆ? ಸ್ವಾಮಿ, ಈ ಮಣಿಯಿಂದಾನೇ ನಮ್ಮತ್ತೆ ಬದುಕಿದ್ದು. ಈ ಮಣಿನ ಮತ್ತೆ ದೇವಸ್ಥಾನದಲ್ಲಿಟ್ರೆ ನಮ್ಮತ್ತೆ ಆರೋಗ್ಯ ಪರಿಸ್ಥಿತಿ ಏನ್ ಸ್ವಾಮಿ? ನಮ್ಮಮ್ಮನಿಗಿನ್ನೂ ಪೂರ್ತಿ ಗುಣವಾಗಿಲ್ಲ ಸ್ವಾಮಿ. 3 ಪೌರ್ಣಮಿ ಪೂಜೆ ಮಾಡಬೇಕು ಅಂತ ನೀವೇ ಹೇಳಿದ್ರಿ. ಇನ್ನೂ ಆ ಪೂಜೆ ಪೂರ್ತಿಯಾಗಿಲ್ಲ. ಬರುವ 2 ಪೌರ್ಣಮಿಲಿ ಈ ಮಣಿಯ ಅವಶ್ಯಕತೆ ಇಲ್ಲ. ಆ ದೇವಾಲಯದಲ್ಲಿ ಇನ್ನೂ 2 ಮಣಿ ಇದೆ, ಅವುಗಳಿಂದ ಪೂಜೆ ಮಾಡಬಹುದು. ತಡ ಮಾಡದೆ ನಿನಗೆ ಕೊಟ್ಟಿರೋ ಮಣಿನ ತಗೊಂಡು ಹೋಗಿ ದೇವಾಲಯದಲ್ಲಿಡು. ಇಲ್ಲ ಅಂದ್ರೆ ತುಂಬಾ ಸಮಸ್ಯೆಗಳು, ತೊಂದರೆಗಳು ಉದ್ಭವ ಆಗ್ತವೆ. ಸರಿ ಸ್ವಾಮಿ, ನೀವು ಹೇಳಿದ ಹಾಗೆ ಈ ಮಣಿನ ತಗೊಂಡು ಹೋಗಿ ದೇವಸ್ಥಾನದಲ್ಲಿ ಇಡ್ತೀನಿ. ನೀನು ಮತ್ತೊಂದು ವಿಷಯನ ನೆನಪಲ್ಲಿಟ್ಕೋಬೇಕು. ಹೇಳಿ ಸ್ವಾಮಿ. ಪರಿಚಯದವ್ರಿಗೆ ಆಗ್ಲಿ ಸ್ವಂತದವ್ರಿಗೆ ಆಗ್ಲಿ ಈ ಮಣಿ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು. ಯಾರು ಏನೇ ಕೇಳಿದ್ರು ಹೇಳಬಾರ್ದು.
ಸರಿ ಸ್ವಾಮಿ. ಹೋಗ್ಬಾರಪ್ಪ. ಶುಭವಾಗಲಿ. ಬರ್ತೀವಿ ಸ್ವಾಮಿ. ಓಂ ನಮಃ ಶಿವಾಯ. ಅರ್ಜುನ್ನ ಫಾಲೋ ಮಾಡಿ ಒಳ್ಳೆ ಕೆಲಸ ಮಾಡಿದೆ. ನನಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಸಿಕ್ತು. ಇಂಥ ಚಾನ್ಸ್ ಮತ್ತೆ ಬಾ ಅಂದ್ರೂ ಬರಲ್ಲ. ಈ ಮುದಿ ವಯಸ್ಸಲ್ಲೇ ಇಷ್ಟು ಅಂದವಾಗಿದ್ದೀನಿ ಅಂದ್ರೆ ಆ ಸಂಜೀವಿನಿ ಮಣಿನ ಸಂಪಾದಿಸ್ಬಿಟ್ರೆ ಮರಣ ಇಲ್ದೇ ಇರೋ ಅದ್ಭುತವಾದ ಲಾವಣ್ಯವತಿ ಸೌಂದರ್ಯವತಿಯಾಗಿ ಅಪ್ಸರ ಕನ್ಯೆ ಮತ್ಸ್ಯ ಕನ್ಯೆ ಅಂದಾನ ಪಡ್ಕೊಂಡು ಮರಣ ಇಲ್ದೇ ಇರೋ ಕನ್ಯೆಯಾಗಿ ಬದಲಾಗ್ಬಿಡ್ತೀನಿ. ರಾಜ ಮಹಾರಾಜರು ಅಂತ ಬೀಗಿ ಮೆರೆಯೋರ್ನೆಲ್ಲ ಕಣ್ಣೋಟದಲ್ಲೇ ಕರೆದು ಕಿರು ನಗೆಯಲ್ಲಿ ಬೀಳ್ಸಿ ವನಪು ಒಯ್ಯಾರನ ತೋಸಿ ಬಂದಿ ಮಾಡ್ಕೋತೀನಿ. ಸೊಗಸಿನಲ್ಲೇ ಮೈ ಮರೆಸಿ ಸರಸದಿಂದ ನನ್ನ ಪಾದದ ಹತ್ರ ಹೀರೋ ಹಾಗೆ ಮಾಡ್ತೀನಿ. ನನ್ನ ಮುಗ್ಧ ಮನೋಹರ ಯೌವನದ ಉಸಿರಲ್ಲಿ ಪುರುಷ ಪ್ರಪಂಚನೇ ಒಂದು ಮಾಡಿ ನನ್ನ ಮುಷ್ಟಿಲಿಟ್ಕೊಂಡು ನಡಗಿಸ್ಬಿಡ್ತೀನಿ. ಅದಕ್ಕೆ ಮತ್ತೊಂದು ಹೆಸರಾಗ್ತೀನಿ. ಮತ್ತೊಂದು ಹೆಸರಾಗ್ತೀನಿ. ಮಾತೆ ಮಾತೆ, ಯಾಕೆ ಹೀಗೆ ಓಡ್ ಬರ್ತಿದ್ಯಾ ಬಾಲಕಿ? ಏನಾದ್ರೂ ಹೊಸ ಸಮಸ್ಯೆನಾ? ಸಮಸ್ಯೆ ಅಲ್ಲ, ನಿನ್ಗೆ ಸಿಹಿ ಸುದ್ದಿ ತಗೊಂಡ್ ಬಂದಿದ್ದೀನಿ. ಏನಾ ಸಿಹಿ ಸುದ್ದಿ? ನನ್ ತಮ್ಮ ಅರ್ಜುನ್ ಆ ದೇವಸ್ಥಾನದಿಂದ ತಗೊಂಡ್ ಬಂದಿದ್ದ ಆ ಸಂಜೀವಿನಿ ಮಣಿ ನಿನಗ್ ಸ್ವಂತ ಆಗೋ ಒಳ್ಳೆ ಅವಕಾಶ ಬಂದಿದೆ. ಹೇಗೆ? ಅರ್ಜುನ್ ಆ ಮಣಿನ ಸಿದ್ಧಪುರುಷರ ಹತ್ರ ಅವತ್ತೇ ಕೊಟ್ಟಿದ್ದ ಅಂತ ನಿನಗೆ ಹೇಳಿದ್ದೆ ಅಲ್ವಾ? ಆ ಸಿದ್ಧಪುರುಷರು ಮತ್ತೆ ಆ ಮಣಿನ ತಗೊಂಡ್ ಬಂದು ನನ್ ತಮ್ಮನ ಹತ್ರ ಕೊಟ್ಬಿಟ್ರು. ಹೌದಾ? ಈಗ ಈಗ ಆ ಮಣಿ ನಿನ್ ತಮ್ಮನ ಹತ್ರನೇ ಇದೆಯಾ? ಅರ್ಜುನ್ ಈಗ ಎಲ್ಲಿದ್ದಾನೆ? ಹೇಳು, ಬೇಗ ಹೇಳು. ನನ್ ತಮ್ಮ ಆ ಮಣಿನ ತಗೊಂಡು ದೇವಸ್ಥಾನದ ಕಡೆಗೆ ಹೋದ. ದೇವಸ್ಥಾನದ ಕಡೆ ಯಾಕೆ ಹೋದ? ನಿನ್ ತಮ್ಮನ್ಗೆ ಆ ದೇವಸ್ಥಾನದಲ್ಲಿ ಏನ್ ಕೆಲ್ಸ? ಯಾಕೆ ಹೋದ? ಯಾವ್ದಕ್ಕೋಸ್ಕರ ಹೋದ? ಆ ಮಣಿನ ನೀನ್ ಎಲ್ಲಿಂದ ತಂದ್ಯೋ ಮತ್ತೆ ಅಲ್ಲೇ ಇಡು ಅಂತ ಸಿದ್ಧಪುರುಷರು ಅರ್ಜುನ್ಗೆ ಹೇಳಿದ್ರು.